ಕನಕಪುರದ ಶ್ರೀ ದೇಗುಲ ಮಠದಲ್ಲಿ ಪರಮ ಪೂಜ್ಯ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳವರ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು, ಆತ್ಮೀಯರಾಗಿರ್ತಕ್ಕಂಥ ರೇಣುಕಾಚಾರ್ಯರವರೇ, ಯುವ ಮುಖಂಡರು, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ರುದ್ರೇಶ್ರವರೇ, ಆತ್ಮೀಯರಾಗಿರ್ತಕ್ಕಂಥ ಶಿವರುದ್ರಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ವೇದಿಕೆ ಕಾರ್ಯಕ್ರಮ ಪೂರ್ಣ ಆಗಿದೆ. ಸನ್ಮಾನ್ಯ BS ಯಡಿಯೂರಪ್ಪರವರು ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನು ತಾವೆಲ್ಲರೂ ಕಡೆ ಕೇಳಿದ್ದೀರಿ. ಸುತ್ತೂರು ಜಗದ್ಗುರುಗಳು ಎಲ್ಲರ ಆಶೀರ್ವಚನವನ್ನು ಕೂಡ ತಾವು ಕೇಳಿದ್ದೀರಿ. ಮಾತನಾಡ್ತಕ್ಕಂಥ ಸಮಯ ಅಲ್ಲ. ಆದರೂ ಇಷ್ಟು ದೂರ ಬಂದಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಒಂದೆರಡು ಮಾತನಾಡಲೇಬೇಕು ಅಂತೇಳಿ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಬಂಧುಗಳಾಯ್ತು. ಶ್ರೀಮಠ ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಶ್ರೀಮಠ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇನೆ ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೂ ಕೂಡ ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಒಂದು ತ್ರಿವಿಧ ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಿದ್ರು. ಸಮಾಜದ ನಿರ್ಮಾಣ ಮಾಡತಕ್ಕಂಥ ಒಂದು ಪರಿಕಲ್ಪನೆ ಇವತ್ತು ಅಣ್ಣ ಬಸವಣ್ಣನವರು ಏನು ಕೊಟ್ಟಿದ್ರು, ಆ ಪರಿಕಲ್ಪನೆಯನ್ನ ಚಾಚು ತಪ್ಪದೆ ಅನುಷ್ಠಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳವರು ಯಾವ ರೀತಿ ನಡೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ನಮ್ಮೆಲ್ಲರೂ ಕೂಡ ಹೆಮ್ಮೆ ಅಂತ ಹೇಳಿದ್ರೆ, ಈಗಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮೀಜಿಗಳವರು ಕೂಡ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇನೆ ಎಲ್ಲ ವರ್ಗದ ಜನರಿಗೂ ಕೂಡ ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹನ ಕೊಡುವ ಮುಖೇನ ಏನು ಈ ನಾಡಿನ ವೀರಶೈವ ಲಿಂಗಾಯತ ಮಠ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಅದನ್ನ ಚಾಚು ತಪ್ಪದೇ ಈಗಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಇವತ್ತು ನೆರವೇರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರ. ರೇಣುಕಾಚಾರ್ಯ ಅವರು ಮಾತನಾಡ್ತಾ ಹೇಳಿದ್ರು, ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಈ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಾಗ ಕೇವಲ ವೀರಶೈವ ಲಿಂಗಾಯತ ಮಠಮಾನ್ಯಗಳಿಗೆ ಸೀಮಿತ ಆಗದೇನೆ ಆದಿಚುಂಚನಗಿರಿ ಮಠ ಇರ್ಬೋದು, ಹಿಂದುಳಿದ ವರ್ಗಗಳ ಮಠ ಇರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಮಠಗಳಿರ್ಬೋದು, ಎಲ್ಲವೂ ಕೂಡ ಒಂದು ಆರ್ಥಿಕ ಶಕ್ತಿಯನ್ನು ನೀಡುವಂತ ಒಂದು ಅಳಿಲು ಸೇವೆಯನ್ನು ಮಾಡುವಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಮಠಮಾನ್ಯಗಳು ರಾಜ್ಯದ ಯಾವುದೇ ಸರ್ಕಾರಗಳು ಮಾಡದೇ ಇರೋಷ್ಟು ಒಂದು ಸಮಾಜಮುಖಿಯಾಗಿ ಈ ನಾಡನ್ನ ಕಟ್ಟುವಂತ ಕೆಲಸ ಇವತ್ತು ಮಾಡಿರುವಂಥದ್ದು. ಎಲ್ಲ ವರ್ಗದ ಜನರು ಕೂಡ ಆಸರನ್ನ ಕೊಟ್ಟಿರ್ತಕ್ಕಂಥ ಪರಿಣಾಮವಾಗಿಯೇ ಯಡಿಯೂರಪ್ಪರು ಕೂಡ ಬಜೆಟ್ನಲ್ಲಿ ಕೆಲವು ಆರ್ಥಿಕ ಒಂದು ಸಹಾಯ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದನ್ನ ಈ ಸಂದರ್ಭ ನೆನಪು ಮಾಡಿಕೊಳ್ತಾ, ನಾನು ಕೂಡ ಇವತ್ತು ಈ ವೇದಿಕೆಯಲ್ಲಿ ಬಂದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮ ಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಾದ ತಮ್ಮೆಲ್ಲರನ್ನು ಕೂಡ ನೋಡ್ತಕ್ಕಂಥ, ಎಲ್ಲ ತಾಯಂದ್ರನ್ನು ಕೂಡ ನೋಡ್ತಕ್ಕಂಥ ಒಂದು ಅವಕಾಶ ಪರಮ ಪೂಜ್ಯ ಸ್ವಾಮೀಜಿಗಳು ಮಾಡಿಕೊಟ್ಟಿದ್ದಾರೆ. ಜೀವನದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳಗಬೇಕು ಅಂತ ಹೇಳಿದ್ರು ಕೂಡ
ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ನಾವು ಬೆಳಿಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಗುರುಗಳ ಆಶೀರ್ವಾದ ಜೊತೆಗೆ ತಾಯಂದ್ರ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ. ಆಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶ್ರದ್ಧೆ ತಾಯಂದಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಾನು ಕೂಡ ಇವತ್ತು ಈ ಮಠದ ಸದ್ಭಕ್ತನಾಗಿ ಇವತ್ತು ಬಂದಿದ್ದೇನೆ. ನಮ್ಮ ಮಠದ ಯಾವುದೇ ಒಂದು ವಿಚಾರದಲ್ಲಿ ಈ ಮಠದ ಪರಮ ಶಿಷ್ಯನಾಗಿ ಹೆಗಲು ಕೊಟ್ಟು ನಾನು ಕೂಡ ದುಡಿತೇನೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಸದ್ಭಕ್ತರಿಗೆ, ಪರಮ ಪೂಜ್ಯ ಸ್ವಾಮೀಜಿಗಳವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ನಲ್ಮೆಯ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಮಠದ ಜೊತೆಗೆ ನಾವಿರ್ತೇವೆ ಅಂತ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಶಿವರುದ್ರಪ್ಪರವರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶಿವರುದ್ರಪ್ಪರವರಿಗೆ ನಲ್ಮೆಯ ಧನ್ಯವಾದಗಳನ್ನು ಹೇಳ್ತಾ, ಹಿಂದೆಲ್ಲ ಒಂದು ಮಾತು ಹೇಳ್ತಾ ಇದ್ರು, ಮನೆಯಿಂದ ಆಚೆ ಹೋಗುವಾಗ ಹೇ ಜೋಪಾನ, ಏನು ಹೇಳ್ತಿದ್ರು ನೆನಪಿದ್ಯಾ? ಹೇ ಜೋಪಾನ, ಮನೆ ಮಟ್ಟದ ಕಡೆ ಗಮನ ಇರಲಿ. ಅಂದರೆ ಅರ್ಥ, ಮನೆ ಮಾತ್ರ ನಿಮ್ಮ ಜವಾಬ್ದಾರಿ ಅಲ್ಲ, ನಮ್ಮ ಹೆಮ್ಮೆಯ ಶ್ರೀಮಠಗಳು ನಮ್ಮ ಜವಾಬ್ದಾರಿ ಅಂತ. ಹಾಗೆ ವಿಜಯೇಂದ್ರರು, ರೇಣುಕಾಚಾರ್ಯರವರು ಬಂದು ಪೂಜ್ಯರಿಗೆ ನುಡಿ ನಮನವನ್ನು ಅರ್ಪಿಸಿ, ಶ್ರೀಮಠವು ನಮ್ಮ ಜವಾಬ್ದಾರಿ, ಸದಾ ನಾವು ನಿಮ್ಮ ಜೊತೆ ಇರ್ತೀವಿ ಎನ್ನುವಂತೆ ಮಾತುಗಳನ್ನು ಆಡಿ ತೆರಳುತ್ತಿದ್ದಾರೆ.